ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ ಮೇನ್ ಎಕ್ಸಾಮ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ಕ್ವಶನ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ ಸ್ಕೋಪ್ ರೆಕಗ್ನಿಷನ್ ಮೆಜರ್ಮೆಂಟ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 101. ನೋಡಿ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 101 ಅಂತ ಬೇಕಾದರೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಒನ್ಸ್ ಆಫ್ ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ IAS ಆ ಥರ ಬೇಕಾದರೂ ಕೇಳ್ಬೋದು. ನಿಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 101 ಅಂತಂದರೆ ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ IAS ಅಂತ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದನ್ನು 10 ಮಾರ್ಕ್ಸಿಗೆ ಕೊಡೋದಾದರೆ ವಿಷ್ಟನ್ನು ಕೇಳ್ತಾರೆ, ಅಥವಾ ಸಿಂಪಲ್ಲಾಗಿ 5 ಮಾರ್ಕ್ಸಿಗೆ ಕೊಡೋದಾದರೆ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ IAS 101, ಅಥವಾ 3 ಮಾರ್ಕ್ಸಿಗೆ ಕೊಡೋದಾದರೆ ರೈಟ್ ಎ ನೋಟ್ ಆನ್ IAS 101. ಸೊ ಅದೇ ಥರನೇ ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ ಸ್ಕೋಪ್ ಡೆಫಿನೇಷನ್ ರೆಕಗ್ನಿಷನ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 115 ರೆವೆನ್ಯೂ ಫ್ರಮ್ ಕಾಂಟ್ರಾಕ್ಟ್ ವಿತ್ ಕಸ್ಟಮರ್ಸ್. ಸೊ ಈ ಫಸ್ಟ್ ಎರಡು ಕ್ವಶನ್ 10 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 102 ಶೇರ್ ಬೇಸ್ಡ್ ಪೇಮೆಂಟ್. Write a note on IAS 113 fair value measurement. Then explain the objectives and scope of Indian Accounting Standard 107 disclosure, Indian Accounting Standard 8 changes in accounting estimates and errors, Indian Accounting Standard 32 financial instruments and presentation. ಸೊ ಇಲ್ಲಿರುವಂಥ ಕ್ವಶನ್ ಎಲ್ಲ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ಸು ಗೊತ್ತಿರಬೇಕು ನಿಮಗೆ. ದೆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವ್ದು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 107 ಎಕ್ಸ್ಪ್ಲೈನ್ ಮಾಡಿ ಅಂತಂದರೆ ಆ 107 ಡಿಸ್ಕ್ಲೋಜರ್ ಅನ್ನೋದು ನಿಮಗೆ ಗೊತ್ತಿದ್ದರೆ ಮಾತ್ರ ನೀವು ಅದ್ರ ಬಗ್ಗೆ ಬರೀಲಿಕ್ಕೆ ಗೊತ್ತಾಗುತ್ತೆ. ಅದರ್ವೈಸ್ ಈ ನಂಬರ್ಸ್ ಗೊತ್ತಿಲ್ಲ ಅಂತಂದರೆ ಡಿಸ್ಕ್ಲೋಜರ್ ಅಂತಲೇ ಕೇಳಬೇಕು ಅಂತಿಲ್ಲ, ನಂಬರ್ಸ್ ಬೇಕಾದರೂ ಕೊಡ್ಬೋದು. ನಂಬರ್ಸ್ ಕೊಟ್ಟಾಗ ಅದು ಡಿಸ್ಕ್ಲೋಜರ್ ಅನ್ನೋದು ನಿಮಗೆ ಗೊತ್ತಿರಬೇಕು. ದೆನ್ ಆಬ್ಜೆಕ್ಟಿವ್ಸ್ ಅಂತ ಕೊಡೋ ಬದಲು ರೈಟ್ ಎ ನೋಟ್ ಆನ್ ಅಂತ ಕೊಟ್ಟಾಗ ನಿಮಗೆ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಏನೇನು ಗೊತ್ತಿದೆಯೋ ಅವೆಲ್ಲದನ್ನು ಬರೀಬೋದು. ರೈಟ್ ಎ ನೋಟ್ ಆನ್ ಅಂತ ಕೊಟ್ಟಾಗ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಆಬ್ಜೆಕ್ಟಿವ್ಸ್ ಗೊತ್ತಿದ್ರೆ ಆಬ್ಜೆಕ್ಟಿವ್ಸ್ ಬರೀರಿ, ಡೆಫಿನೇಷನ್ ಗೊತ್ತಿದ್ರೆ ಡೆಫಿನೇಷನ್ ಬರೀರಿ, ಸ್ಕೋಪ್ ಗೊತ್ತಿದ್ರೆ ಸ್ಕೋಪ್ ಬರೀರಿ. ಸೊ ಇವಿಷ್ಟನ್ನು ಓದ್ಕೊಂಡ್ರೆ ನೀವು ಆಲ್ಮೋಸ್ಟ್ ಎಲ್ಲ ಥಿಯರಿ ಕವರ್ ಮಾಡಿದಾಗುತ್ತೆ. ಟೋಟಲಾಗಿ ಇವಿಷ್ಟರಿಂದ ನಿಮಗೊಂದು 20 to 30 ಮಾರ್ಕ್ಸ್ ಈಸಿಯಾಗಿ ಗೇನ್ ಮಾಡ್ಕೊಳ್ಬೋದು. ಸೊ ಇವಿಷ್ಟನ್ನು ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.